ಹಾಯ್ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮ್ಮ ಕಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀ ಗುರುಸಿದ್ದರಾಮೇಶ್ವರ ಸ್ವಾಮಿಯವರ ದಸರಾ ಮಹೋತ್ಸವ ಭಟ್ಟರಳ್ಳಿಯಲ್ಲಿ 10/10/2025ರಿಂದ 15/10/2025 ನಡೀತಾ ಇದೆ. ಜಾತ್ರೆ ಮಹೋತ್ಸವ 10ನೇ ತಾರೀಕು ಶುಕ್ರವಾರ ಹಣ್ಣುಕಾಯಿ ಸೇವೆ, ಗಂಗಮ್ಮ ಕೆರೆ ಆರತಿ ಉತ್ಸವ ಇತ್ತು. ಮತ್ತು 11ನೇ ತಾರೀಕು ಚಂದ್ರಮಂಡಲೋತ್ಸವ, ಅನ್ನ ಸಂತರ್ಪಣೆ ಇತ್ತು. ನಾವು ಉಯ್ಯಾಲೆ ಉತ್ಸವಕ್ಕೆ ಹೋಗಿದ್ವಿ. ಅಲ್ಲಿ ನವದುರ್ಗಿಯರ ಮಹಿಳಾ ವೀರಗಾಸೆ ತಂಡ ವೀರಗಾಸೆ ಪ್ರಸ್ತುತಪಡಿಸಿದ್ರು. ಉಯ್ಯಾಲೆ ಉತ್ಸವ 10 ಗಂಟೆಗೆ ಇರೋದ್ರಿಂದ ನಾವು 9 ಗಂಟೆಗೆ ಆಲ್ರೆಡಿ ರೀಚ್ ಆಯಿದ್ವಿ. ಇದು ದೇವಸ್ಥಾನಕ್ಕೆ ಹೋಗೋ ದಾರಿ ನೋಡ್ತಾ ಇರ್ಬೋದು. ಫುಲ್ ಎಲ್ಲ ಸಿದ್ದರಾಮೇಶ್ವರದ ಜಾತ್ರಾ ಮಹೋತ್ಸವದಲ್ಲಿ ಲೈಟಿಂಗ್ಸ್ ಹೇಗಿದೆ ಅಂತ. ಜಾತ್ರೆ ಅನ್ನೋದೇ ಒಂದು ಖುಷಿ, ಸಂತೋಷ. ಆಲ್ರೆಡಿ ಎಲ್ಲ ದೇವರುಗಳು ಎಳನೋಡು ಸಿದ್ದರಾಮೇಶ್ವರ ಮತ್ತು ಭಟ್ಟರಳ್ಳಿ ಸಿದ್ದರಾಮೇಶ್ವರ, ಬಂದಮ್ಮ ಮತ್ತು ಕರಿಯಮ್ಮ ಮತ್ತು ಭೃಂಗಿ ಎಲ್ಲರೂ ಉಯ್ಯಾಲೆ ಹತ್ರ ಬಂದಿದ್ದಾರೆ. ಸಿದ್ದರಾಮೇಶ್ವರಗಳಾದ ಭಟ್ಟರಳ್ಳಿ ಮತ್ತು ಎಳನೋಡು ಸಿದ್ದರಾಮೇಶ್ವರನ ಉಯ್ಯಾಲೆ ಮೇಲೆ ಕುಂಡಿಸ್ತಾ ಇರೋ ದೃಶ್ಯ ಇದು. ಎಲ್ಲ ವೀಕ್ಷಕರಿಗೂ ಸಾಧ್ಯವಾದರೆ ಒಂದು ಬಾರಿ ಸಿದ್ದರಾಮೇಶ್ವರ ಕೃಪೆಗೆ ಭಾಗಿಯಾಗಬೇಕು ಅಂದರೆ ಬನ್ನಿ. ಹೊಸದುರ್ಗ ರಸ್ತೆಯಲ್ಲಿರೋ ಎಳನೋಡಿಂದ 2 ಕಿಲೋಮೀಟ್ರ್ ದೂರದಲ್ಲಿರೋ ಅಂಥದ್ದು. ನೋಡ್ತಾ ಇರ್ಬೋದು, ಆಲ್ರೆಡಿ ದೇವ್ರಿಗೂ ಸಿದ್ದರಾಮೇಶ್ವರ ಅವ್ರನ್ನ ಇಬ್ಬರನ್ನೂ ಕುಣಿಸಿರೋ ಅಂಥದ್ದು. ಬಂದಮ್ಮ ಮತ್ತು ಕರಿಯಮ್ಮ ಎರಡು ದೇವರು ಸಹ ತೂಗುತ್ತಿರುವ ಉಯ್ಯಾಲೆ ನೋಡಿ ಸಂತಸದಿಂದ ಓಡಾಡ್ತಾ ಇರೋವಂಥದ್ದು. ಜಾತ್ರೆ ಅಂದ್ರೇ ಒಂದು ಹಬ್ಬದ ರೀತಿ. ಎಲ್ಲರೂ ಬನ್ನಿ, ಪಾಲ್ಗೊಳ್ಳಿ, ದೇವರಲ್ಲಿ ನಿಮ್ಮ ಭಕ್ತಿಗಳನ್ನು ಈಡೇರಿಸ್ಕೊಳ್ಳಿ. ಎಳನೋಡು ಶ್ರೀ ಗುರು ಸಿದ್ದರಾಮೇಶ್ವರ ಮತ್ತು ಭಟ್ಟರಳ್ಳಿ ಗುರು ಸಿದ್ದರಾಮೇಶ್ವರ ಅವರು ಉಯ್ಯಾಲೆಯಲ್ಲಿ ಕುಂತಿರೋ ಅಂಥದ್ದು. ಬಿಳಿ ಮುಖಪದ್ಮ ಇರೋದು ಭಟ್ಟರಳ್ಳಿ ಸಿದ್ದರಾಮೇಶ್ವರ, ಬಂಗಾರದ ಮುಖಪದ್ಮ ಇರೋದು ಎಳನೋಡು ಸಿದ್ದರಾಮೇಶ್ವರ. ನಾವಾಗಲೇ ಹೇಳಿದ್ವಲ್ಲ, ಮಹಿಳೆಯರ ವೀರಗಾಸೆ ಇದೆ ಅಂತ. ನೋಡ್ತಾ ಇರ್ಬೋದು, ನವದುರ್ಗಿಯರ ಮಹಿಳಾ ವೀರಗಾಸೆ ತಂಡ ತ್ಯಾಗದಕಟ್ಟೆ ಅವರಿಂದ ವೀರಗಾಸೆ. ನನಗಂತೂ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಮಾಡಿದ್ರು. ಏನು ಎನರ್ಜಿ ಗುರು ಈ ಹೆಣ್ಮಕ್ಳಲ್ಲಿ, ಫುಲ್ ಸೂಪರಾಗಿತ್ತು ನೋಡೋಕ್ಕೆ ಮಾತ್ರ. ನಾವಂತೂ ವೀರಗಾಸೆ ಫುಲ್ ನೋಡ್ಕೊಂಡೇ ಬಂದಿದ್ದು. ನೆಕ್ಸ್ಟ್ ವೀರಭದ್ರ ಅವರ ಮಾತಿದೆ, ಕೇಳಿ. ಹದಿಮೂರನೇ ತಾರೀಕು ಬಿಲ್ವವೃಕ್ಷ ವಾಹನೋತ್ಸವ, 14ನೇ ತಾರೀಕು ಕೈಲಾಸೋತ್ಸವ, 15ನೇ ತಾರೀಕು ನೆಡಮುಡಿ ಇದೆ. ಎಲ್ಲರೂ ಬನ್ನಿ. ಎಲ್ಲ ವೀಕ್ಷಕರು ನಮ್ಮ ಕಲೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ, ಓಕೆ, ಥ್ಯಾಂಕ್ ಯು, ಬಾಯ್.